ನಮ್ಮ ದೋಸ್ತ ಅವ್ನು ಹುಡುಗಿಗೋಸ್ಕರ 50,000 ರೂಪಾಯಿ ಬ್ಯಾಂಕ್ದಾಗ ತಕ್ಕಂದ ನೋಡ್ರಿ. ಇವತ್ತು ನಮ್ಮದು ಬಿಳೋರ್ ಬ್ಯಾಂಕ್ದಾಗ ಸ್ವಲ್ಪ ಕೆಲಸ ಐತ್ರಿ, ಅದಕ್ಕೆ ನಮ್ಮ ದೋಸ್ತರು ನಾವೆಲ್ಲರೂ ಕಲ್ತು ಸೀದಾ ಹೊಂಟಿದ್ದೆ ಬಿಳೋರ್ ಬ್ಯಾಂಕ್ ಕಡೆ. ಅಂತೂ ಇಂತೂ ನಾವು ಕೊನೆಗೂ ಬಂದ್ಬಿಟ್ವಿ ಬಿಳೋರಕ್ಕೆ. ಇವತ್ತು ನಾವು ಬಂದದ ಕೆಲಸ ಇದೇ ಬ್ಯಾಂಕ್ದಾಗ ಆದ್ ನೋಡ್ರಿ. ಬ್ಯಾಂಕ್ದಾಗ ಕೆಲಸ ಇದ್ದಿದ್ದು ನಮ್ಮ ದೋಸ್ತ ಏನೋ ಅಮೌಂಟ್ ತಗೋಬೇಕಂತ ಅದಕ್ಕೆ ಬಂದಿದ್ದ. ಅಮೌಂಟ್ ತಕೊಂಡ ನೋಡ್ರಿ 50,000 ರೂಪಾಯಿ. ಸಾರಿ 5,000 ರೂಪಾಯಿ. ಬರೀ ಇಂಥದೆಯ. ಅವ್ನ ಹುಡುಗಿ ಇಲ್ಲ, ನಾನು ಸುಮ್ಮನೆ ಕಂಟೆಂಟ್ಗೋಸ್ಕರ ಹೇಳಿದೆ. ಬ್ಯಾಂಕಲ್ಲಿ ದುಡ್ಡು ತಗೊಂಡಾದ್ಮೇಲೆ ನಾವು ಸಿದೋಗಿದ್ದೆ ಐ ಲವ್ ಯು ಬೇಕ್ರಿಗೆ. ಬೇಕ್ರಿಲಿ ಡ್ರಿಂಕ್ಸ್ ಏನಾದ್ರು ಕುಡಿದು ಇನ್ನೇನು ಹೋಗ್ಬೇಕನ್ನೋಷ್ಟಿಗೆ ನಮ್ಮ ದೋಸ್ತರು ಬಿರಿಯಾನಿ ಅಂಗಡಿ ನೋಡಿ ಬಿರಿಯಾನಿ ತಿನ್ನೋಣ ಅಂದ್ಬಿಡ್ಬೇಕಾ. ಅದಕ್ಕೆ ಅಲ್ಲಿಂದ ಬಿರಿಯಾನಿ ತಿನ್ನಕ್ಕೆ ಹೊಂಟ್ಬಿಟ್ವಿ. ಇಲ್ಲಿ ಬಿರಿಯಾನಿ ತಿನ್ನಕ್ಕೆ ಬಂದೀವಿ. ನನಗೆ ಆ ಸೀಟ್ ಬೇಕು, ನನಗೆ ಈ ಸೀಟ್ ಬೇಕಂತ ನಮ್ಮ ದೋಸ್ತರು ಜಗಳ ಆಡ್ಲಕತ್ತಾರ ನೋಡ್ರಿ. ಕೊನೆಗೂ ಹಂಗೆ ಮಾಡಿ ಒಂದು ಸೀಟ್ ಹಿಡ್ಕೊಂಡು ಕುಂತರು. ನಾವು ಚೆನ್ನಾಗಿ ಬಿರಿಯಾನಿ ತಿನ್ಕೊಂಡ್ವಿ. ಇಲ್ಲಿಂದ ಎದ್ದು ಬಂದ್ವಿ. ಬಿರಿಯಾನಿ ಬೇಡ ಅಂದ್ರು ನಮ್ಮ ದೋಸ್ತರು ಬಿರಿಯಾನಿ ತಿನ್ನಿಸಿದ್ರು. ಒಂದು ಚೂರು ಟೇಸ್ಟ್ ಇಲ್ಲ ಅಂತ ನಮ್ಮ ದೋಸ್ತ ಹಂಗೆ ರಿಯಾಕ್ಷನ್ ಕೊಡ್ಲಕತ್ತ ನೋಡ್ರಿ. ನಮ್ಮ ದೋಸ್ತನ ಗಾಡಿ ನಮಗೆ ಬೈದ್ಬಿಡ್ತು ನೋಡ್ರಿ. ಯಾಕಂದ್ರೆ ನೀವು ಬಿರಿಯಾನಿ ತಿಂತೀರ ಎಣ್ಣೆ ಕುಡಿತೀರ, ನಮ್ಗೇನು ಕುಡ್ಸಲ್ವಾ ಅಂದ್ಬಿಡ್ತು. ಅದಕ್ಕೆ ಬಿರಿಯಾನಿ ಎಣ್ಣೆ ಹೊಡ್ಸ್ಕೊಂಡ್ ಬಂದ್ರೈತಂತ ಪೆಟ್ರೋಲ್ ಪಂಪ್ಗೆ ಬಂದ್ಬಿಟ್ವಿ. ಅದಕ್ಕೆ ಇಲ್ಲಿ ಎಣ್ಣೆ ಹೊಡ್ಸ್ಕೊಂಡ್ಬಿಟ್ಟು ನಾವು ಹೋಗ್ಬೇಕು ಅನ್ನೋಷ್ಟರಲ್ಲಿ ನಮ್ಮ ದೋಸ್ತ್ ಯಾಕೋ ಗಾಡಿ ಹಿಂದಕ್ಕೆ ತಿರ್ಸ್ಬಿಡ್ಬೇಕಾ. ಯಾಕಂತ ನಾವು ಯೋಚನೆ ಮಾಡಕತ್ತಿರ್ಬೇಕಾದ್ರೆ ನಮ್ಮ ದೋಸ್ತ್ ಡೈರೆಕ್ಟ್ ಹುಡುಗಿಯರ್ ಕಾಲೇಜ್ ಕುಡಿಬೇಕಾ. ಅಗ್ಗೋ ನೋಡಾಡಂತ ಡೈರೆಕ್ಟ್ ಒಳಗೆ ಹೊಡೆದ್ಬಿಟ್ಟ. ಬರೀ ಇಂಥದೆಯ ಹತ್ತಿರಿಗೆ ಅಂತ ನಾವು ಶಾಕ್ ಆಗಿ ಮತ್ತೆ ಅಲ್ಲಿ ಗಾಡಿ ಹೊಡೆದ. ಮತ್ತು ಯಾರಾದರೂ ಬೈದಿಗಿದ್ದು ಬಿಟ್ರಂತ ವಾಪಸ್ ರಿಟರ್ನ್ ಹೊಳ್ಸ್ಕೊಂಡು ನಾವು ಸೀದಾ ನಮ್ಮ ಊರ ಕಡೆ ಹೊಂಟ್ಬಿಟ್ಟಿವಿ ನೋಡ್ರಿ. ಇವತ್ತಿನ ಲಾಗ್ ಇಷ್ಟೇ. ಇಷ್ಟ ಆದರೆ ಲೈಕ್ ಶೇರ್ ಮಾಡಿ, ಮತ್ತೆ ನಾಳೆ ಸಿಗೋಣ.